ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಹೈಕಮಾಂಡ್ ಅಂಗಳದಲ್ಲಿ ನಡೀತಾ ಇದೆ ಚರ್ಚೆ. ಸದ್ಯದ ಮಾಹಿತಿಯ ಪ್ರಕಾರ ಎಂಬಿ ಪಾಟೀಲ್ ಅವರನ್ನು ಕೂಡ ಹೈಕಮಾಂಡ್ ಕರೆದಿದೆ. ಜಿ ಪರಮೇಶ್ವರ್ ಅವರನ್ನ ಕರೆದಿದೆ ಅನ್ನೋ ಸುದ್ದಿ ಬಂತು. ಈಗ ಎಂಬಿ ಪಾಟೀಲ್ ಅವರನ್ನು ಕೂಡ ಹೈಕಮಾಂಡ್ ದೆಹಲಿಗೆ ಬುಲಾವ್ ಕೊಟ್ಟಿದೆ. ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಬೇಕೋ ಬೇಡವೋ, ಮಾಡಿದ್ರೆ ಎಷ್ಟು ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು, ಮತ್ತು ಜಾತಿಗೊಂದರಂತೆ ಮಾಡಬೇಕಾ, ಹಿರಿಯರನ್ನ ಮಾಡಬೇಕಾ, ಕಿರಿಯರನ್ನ ಮಾಡಬೇಕಾ, ಮುಂದಿನ ಚುನಾವಣಾ ಹಿತದೃಷ್ಟಿಯಿಂದ ಯಾರನ್ನ ಮಾಡಿದ್ರೆ ಒಳ್ಳೆಯದು, ಜಾತಿ ಸಮೀಕರಣದ ಲೆಕ್ಕಾಚಾರವನ್ನ ಅಳೆದು ತೂಗಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಬೇಕಾ, ಈ ಎಲ್ಲ ವಿಚಾರಗಳ ಬಗ್ಗೆ ಈಗ ಹೈಕಮಾಂಡ್ ತಲೆ ಕೆಡಿಸಿಕೊಂಡಿದೆ. ಕೆಲ ನಾಯಕರುಗಳಿಗೂ ಕೂಡ ಕಾಲ್ ಮಾಡಿ ದೆಹಲಿಗೆ ಬನ್ನಿ ಅಂತ ಹೇಳ್ತಾ ಇದೆ. ಸೊ ಈಗ ಮುಖ್ಯಮಂತ್ರಿ ಬದಲಾವಣೆ ಒಂದಾದ್ರೆ, ಇನ್ನೊಂದು ಮುಂದಿನ ಚುನಾವಣೆ 2028ರ ಚುನಾವಣೆ. ಆ ಚುನಾವಣೆಯಲ್ಲಿ ತಮ್ಮಿಂದ ದೂರವಾದಂತಹ ಜಾತಿ ಸಮುದಾಯಗಳನ್ನ ಮತ್ತೆ ಮರುಸ್ಥಾಪಿಸಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದು ಕೂಡ ದೂರದೃಷ್ಟಿಯ ಒಂದು ಪ್ಲಾನ್. ಆ ಪ್ಲಾನ್ಗೋಸ್ಕರ ಉಪಮುಖ್ಯಮಂತ್ರಿಗಳ ಹುದ್ದೆ ಸೃಷ್ಟಿ ಮಾಡಬೇಕು. ಎಷ್ಟು ಮಾಡಬೇಕು, ಯಾವ ಜಾತಿಗೆ ಮಾಡಬೇಕು, ಮತ್ತು ಅದರ ಕ್ರೈಟೀರಿಯಾ ಮಾನದಂಡಗಳು ಏನಿರಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ದೆಹಲಿ ಮಟ್ಟದಲ್ಲಿ. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ ಇದ್ದಾರೆ. ಮಾರುತಿ, ಡಿಸಿಎಂ ಹುದ್ದೆ ಸೃಷ್ಟಿ ಮಾಡ್ತಾರಾ ಮಾಡಲ್ವಾ? ಬೇಸಿಕಲಿ ಆ ಕ್ವಶನ್ ಈಗ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಒಂದ್ಸಲಿ 3 ಜನ ಮಾಡ್ತಾರೆ ಅಂತಾರೆ, ಒಂದ್ಸರಿ ಮಾಡೋದೇ ಇಲ್ಲ ಅಂತ ಅಂತಾರೆ. ಹೀಗಾಗಿ ಇದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಏನಾದರೂ ಕ್ಲಾರಿಟಿ ಸಿಗ್ತಾ ಇದೆಯಾ? ಡಿಸಿಎಂ ಹುದ್ದೆಗಳ ಸೃಷ್ಟಿ ಮಾಡುವ ಬಗ್ಗೆ ಭಾಳಷ್ಟು ಗೊಂದಲ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು 4 ಡಿಸಿಎಂ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು, ಸಮುದಾಯವಾರು ಜಾತಿ ಸಮೀಕರಣದ ಅಡಿಯಲ್ಲಿ ಕೊಟ್ಟರೆ ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗಲೂ ಕೂಡ ಡಿಸಿಎಂ ಒಂದೇ ಬೇಡ 2-3 ಹೆಚ್ಚುವರಿ ಡಿಸಿಎಂ ಹುದ್ದೆಗಳು ಸೃಷ್ಟಿ ಆಗಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸೇರಿದಂತೆ ಹಲವು ಹಿರಿಯ ಸಚಿವರುಗಳು ಹೇಳಿದ್ದು ಕೂಡ ನಿಜ. ಈಗ ಡಿಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸೋಮವಾರ
ಸೋಮವಾರ ಇಲ್ಲ ಬುಧವಾರ ಅಧಿಕೃತವಾಗಿ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಈ ಹೊತ್ತಲ್ಲಿ DCM ಹುದ್ದೆಗಳು ಸೃಷ್ಟಿ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಸಿದ್ದರಾಮಯ್ಯವರ ಬಣದವರು ಹೆಚ್ಚು ಮಾತನಾಡ್ತಾ ಇರುವಂಥದ್ದು. ಮೊನ್ನೆ ಸಿದ್ದರಾಮಯ್ಯವರು ದೆಹಲಿಗೆ ಹೋದಾಗಲೂ ಕೂಡ ಇದನ್ನು ಹೇಳಿದರು. ಇವತ್ತು ಕೂಡ ಬಹುತೇಕ ಸಿದ್ದರಾಮಯ್ಯವರು ಇದೇ ವಿಚಾರದಲ್ಲಿ DCM ಹುದ್ದೆಗಳ ಸೃಷ್ಟಿ ಬಗ್ಗೆ ಮಾತುಕತೆ ಆಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಹೀಗಾಗಿ ಸಿದ್ದರಾಮಯ್ಯವರ ಪ್ರಕಾರ 4 DCM ಹುದ್ದೆಗಳು ಸೃಷ್ಟಿ ಮಾಡಿದ್ದೆ ಆದರೆ ಬಹುತೇಕ ಈಗ ಒಕ್ಕಲಿಗ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಸಿಗ್ತಿರೋದ್ರಿಂದ ಲಿಂಗಾಯತ, ಕುರುಬ, ಮುಸ್ಲಿಂ ಹಾಗೂ ದಲಿತ ಈ 4 ಸಮುದಾಯಗಳು ಕೂಡ ಮಣೆ ಹಾಕ್ಬೋದು. ಈ ಸಮುದಾಯಗಳನ್ನು ತಮ್ಮತ್ತ ಸೆಳೆಯಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ. ಜೊತೆಗೆ ಮತ್ತೊಂದು ರಾಜಕೀಯವೂ ಕೂಡ ಇರ್ಬೋದು. CMಗೆ ಪರ್ಯಾಯವಾಗಿ ಶಕ್ತಿ ಸೆಂಟರ್ಗಳನ್ನು ಹೆಚ್ಚು ಮಾಡಬಹುದು ಅಂತ. ಈ ಹಿಂದೆ ಸಿದ್ದರಾಮಯ್ಯ ಇದ್ದಾಗಲೂ ಕೂಡ DCM DK ಶಿವಕುಮಾರ್ ಇದ್ದಿದ್ದರಿಂದ 2 ಪವರ್ ಸೆಂಟರ್ಗಳು ರಾಜ್ಯದಲ್ಲಿ ಸೃಷ್ಟಿ ಆಗಿದ್ದಾವೆ ಅನ್ನುವಂಥ ಒಂದು ಲೆಕ್ಕಾಚಾರ ಇತ್ತು. ಹೀಗಾಗಿ ಇದು ಕೂಡ ರಾಜಕೀಯವಾಗಿ ಇರಬಹುದು. ಆದರೆ ಒಂದು ಕಾಂಗ್ರೆಸ್ ಯಾವಾಗಲೂ ಕೂಡ ಕ್ಯಾಬಿನೆಟ್ ರಚನೆ ವಿಚಾರದಲ್ಲಾಗಿರ್ಬೋದು, ಕ್ಯಾಬಿನೆಟಲ್ಲಿ ಸಚಿವರಿಗೆ ಸ್ಥಾನಮಾನಗಳನ್ನು ಕೊಡುವಂಥ ಒಂದು ವಿಚಾರ ಆಗಿರ್ಬೋದು, ನಿಗಮ ಮಂಡಳಿ ಕೊಡುವಂಥ ಒಂದು ವಿಚಾರಗಳಲ್ಲಾಗಿರ್ಬೋದು, ಆ ಜಾತಿ ಸಮೀಕರಣಕ್ಕೆ ಹೆಚ್ಚು ಮೊರೆ ಹೋಗುತ್ತೆ. ಅದರ ಮುಂದುವರೆದ ಭಾಗವಾಗಿ ಹೆಚ್ಚುವರಿ DCM ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಮೊದಲಿಂದಲೂ ಕೂಡ ಇದೆ. ಪರಮೇಶ್ವರ್ ಅಂತವ್ರನ್ನ, MB ಪಾಟೀಲ್ ಅಂತವ್ರನ್ನ ಘಟಾನುಘಟಿ ಹಿರಿಯರು ಇರೋದ್ರಿಂದ ಅವ್ರಿಗೆ ಅವಕಾಶಗಳು ಕೊಡಬೇಕು ಅನ್ನೋದಾದರೆ ಅವರು ಕೂಡ CM ರೇಸಲ್ಲಿದ್ದಂಥವ್ರು. ಹೀಗಾಗಿ DCM ಹುದ್ದೆ ಸೃಷ್ಟಿ ಮಾಡಿದ್ರೆ ಅವ್ರಿಗೂ ಕೂಡ ಅವಕಾಶ ಕೊಟ್ಟಂತಾಗುತ್ತೆ, ಅವ್ರಿಗೂ ಕೂಡ ಅವರನ್ನು ಕೂಡ ಪರಿಗಣಿಸಿದಂತಾಗುತ್ತೆ, ಆ ಸಮುದಾಯಗಳನ್ನು ಪರಿಗಣಿಸಿದಂತಾಗುತ್ತೆ ಅನ್ನುವಂಥದ್ದು. ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಅದು ಆವಾಗ ಅಹಿಂದ ಕಾಂಗ್ರೆಸ್ ಪರ ನಿಂತಿದ್ರಿಂದಲೇ ಅಧಿಕಾರಕ್ಕೆ ಬಂದಿದೆ ಅನ್ನುವಂಥ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯವರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈ ವಿಚಾರಗಳನ್ನು ಹೇಳ್ತಾ ಇರುವಂಥದ್ದು. ಆದರೆ DK ಶಿವಕುಮಾರ್ ಹೇಳ್ತಿರೋದೇನು ಅಂತ ಹೇಳಿದ್ರೆ, ಮಾಡಿದ್ರೆ DCM ಹುದ್ದೆ 1 ಮಾಡಿ 2, 3, 4 ಮಾಡೋದ್ರ ಮುಖೇನ ಅದಕ್ಕೆ ಆ ಹುದ್ದೆಗೆ ಯಾವುದೇ ಘನತೆ ಗೌರವ ಇಲ್ಲದೇ ಇರುವಂಥ ಒಂದು ರೀತಿಯಲ್ಲಿ ಆಗುತ್ತೆ. ಯಾಕಂತ ಹೇಳಿದ್ರೆ DCM ಹುದ್ದೆ ಅನ್ನುವಂಥದ್ದೇ ಸಂವಿಧಾನಾತ್ಮಕವಾದಂಥ ಒಂದು ಹುದ್ದೆ ಅಲ್ಲ. ಇವರು ಅಧಿಕಾರಕ್ಕೋಸ್ಕರ ಕ್ರಿಯೇಟ್ ಮಾಡ್ಕೊಳ್ಳುವಂಥ ಒಂದು ಹುದ್ದೆಗಳು ಅನ್ನುವಂಥ ಒಂದು ಅಭಿಪ್ರಾಯ ಮೊದಲಿಂದಲೂ ಕೂಡ ಇರೋದ್ರಿಂದ DCM DK ಶಿವಕುಮಾರ್ ಅವರು ಮಾಡೋದಾದರೆ ನಾನು ಮುಖ್ಯಮಂತ್ರಿ ಆಗ್ತಿರೋದ್ರಿಂದ ಯಾರನ್ನಾದರೂ ಒಬ್ಬರನ್ನ DCM ಹುದ್ದೆ ಸೃಷ್ಟಿ ಮಾಡಿ ಅವರನ್ನು DCM ಮಾಡಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟರು ಅನ್ನುವಂಥದ್ದು. ಈಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಸೇರಿದ್ದಾರೆ. ಜೊತೆಗೆ ಬೆಳಗ್ಗೆಯಿಂದಲೂ ಕೂಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಅವರನ್ನು ಸರಣಿಯಾಗಿ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿ ಬಂದಿದ್ದಾರೆ. ಬಹುತೇಕ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಿರ್ಬೋದು. ಸದ್ಯಕ್ಕೆ ಒಂದಂತೂ ಸ್ಪಷ್ಟವಾಗಿ ಮಾಹಿತಿ ಬರ್ತಿರೋದೇನು ಅಂತ ಹೇಳಿದ್ರೆ, ರಾಜ್ಯ ಕಾಂಗ್ರೆಸ್ಸಲ್ಲಿ ಇರುವಂತಹ ಈ ಜಟಾಪಟಿ DCM ಹುದ್ದೆಗಳು ಸೃಷ್ಟಿ ಮಾಡಬೇಕಾ ಬೇಡವಾ ಅಂತ ಇಲ್ಲಿ ಇರುವಂತಹ ಗೊಂದಲಗಳು ಕಾಂಗ್ರೆಸ್ ಹೈಕಮಾಂಡನ್ನು ಒಂದಷ್ಟು ಹೆಚ್ಚು ಗೊಂದಲಗಳಿಗೆ ಈಡಾಗಿರುವಂಥದ್ದು ನಿಜ. ಹೀಗಾಗಿ ಸದ್ಯಕ್ಕೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಪದಗ್ರಹಣ ಮಾಡಲಿ, ಸಚಿವರಾಗಿ ಒಂದಷ್ಟು ಜನ ಸಚಿವರು ಸಂಪುಟಕ್ಕೆ ಸೇರಲಿ, ತದಬಳಿಕ DCM ಹುದ್ದೆಗಳು ಸೃಷ್ಟಿ ಮಾಡಬೇಕಾ ಬೇಡವಾ ಅನ್ನುವಂಥದ್ದನ್ನು ನಿರ್ಧಾರ ಮಾಡೋಣ ಅನ್ನುವಂಥ ಒಂದು ಚಿಂತನೆಯಲ್ಲಿ ಇದ್ದಾರೆ ಅಂತ. ಆದರೆ ಈಗಷ್ಟೇ ಬಂದಂತಹ ಮಾಹಿತಿಯ ಪ್ರಕಾರ ಬೆಳಗ್ಗೆಯಿಂದಲೂ ಕೂಡ ಪರಮೇಶ್ವರ ನಿವಾಸದಲ್ಲಿ MB ಪಾಟೀಲ್ ಅವರು ಭೇಟಿಯಾಗಿ ಚರ್ಚೆ ಮಾಡ್ತಿದ್ರು. ನಿನ್ನೆ ಚರ್ಚೆ ಆಗಿದ್ದೇನಂತ ಹೇಳಿದ್ರೆ, ಒಂದು ಕಡೆ ಪರಮೇಶ್ವರ್, ಮತ್ತೊಂದು ಕಡೆ MB ಪಾಟೀಲ್ ಅವರ ಹೆಸರುಗಳು DCM ಹುದ್ದೆಗಳಿಗೆ ಫೈನಲ್ ಆಗಿದ್ದಾವೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಅದಾದ ಬಳಿಕ ಇವತ್ತು ಬೆಳಗ್ಗೆ MB ಪಾಟೀಲರು ಪರಮೇಶ್ವರನ್ನು ಭೇಟಿ ಮಾಡಿದ್ರು. ಪರಮೇಶ್ವರ್ ನಿವಾಸದಿಂದ ರಹಸ್ಯ ಸ್ಥಳಕ್ಕೆ ಹೋದರು. ಅಲ್ಲಿ ಸುಮಾರು ಹೊತ್ತು ಚರ್ಚೆ ಆದ ಬಳಿಕ ಇಬ್ಬರಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಈಗಷ್ಟೇ ಏರ್ಪೋರ್ಟ್ಗೆ MB ಪಾಟೀಲ್ ಅವರು ತೆರಳಿದ್ದಾರೆ. 2 ಗಂಟೆ ಬಳಿಕ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ರಾಧಾ. ಹೀಗಾಗಿ DCM ಹುದ್ದೆಗಳ ಸೃಷ್ಟಿ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಅಂತಿಮವಾಗಿ ಹೈಕಮಾಂಡ್ ಅಂಗಳದಲ್ಲಿರೋದ್ರಿಂದ ಬಹುತೇಕ ಸಂಜೆ ಒಳಗಡೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬಹುದು ರಾಧಾ. ಥ್ಯಾಂಕ್ ಯು ಮಾರುತಿ, ನಿಮ್ಮ ಈ ಎಲ್ಲ ಮಾಹಿತಿ ಅದು ಗೊತ್ತಿಲ್ಲ. ನಾಳೆ CLP ಆದಮೇಲೆ ಅದು ಚರ್ಚೆ ಆಗ್ಬೋದು. ಎಷ್ಟು ಜನ DCM ಆಗ್ತಾರ ಅಥವಾ ಆಗದೇ ಇರ್ಬೋದು. 2 ಚಾನ್ಸ್ ಇದೆ, ಆಗ್ಬೋದು ಆಗದೇ ಇರ್ಬೋದು. 2 ಚಾನ್ಸ್. ಅದು ಗೊತ್ತಿಲ್ಲ. ನಾಳೆ CLP ಆದಮೇಲೆ ಅದು ಚರ್ಚೆ ಆಗ್ಬೋದು. ಎಷ್ಟು ಜನ DCM ಆಗ್ತಾರ ಅಥವಾ ಆಗದೇ ಇರ್ಬೋದು. 2 ಚಾನ್ಸ್ ಇದೆ, ಆಗ್ಬೋದು ಆಗದೇ ಇರ್ಬೋದು. 2 ಚಾನ್ಸ್. ಅದು ಗೊತ್ತಿಲ್ಲ.